ಚಿಕ್ಕಪ್ಪ ಸುಮ್ಮನೆ ಇರಲ್ಲ ಅಮ್ಮ. ಏನಾದ್ರೂ ಕಿತಾಪತಿ ಮಾಡೇ ಮಾಡ್ತಾರೆ. ಆದ್ರೆ ಒಟ್ಟಿಗೆ ಇಬ್ರು ಶತ್ರುಗಳ ಮೇಲೆ ಯುದ್ಧ ಸಾರಬಾರ್ದು. ಮೊದಲು ರಾವಣ್ ಕತೆ ಮುಗಿಸೋಣ. ಆಮೇಲೆ ಆ ದಿನ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಈಗ ನಮ್ ಕಡೆ ಈ ಶಾಂಭವಿ, ಆ ಶಾಂಭವಿ ದೇವಿ ಇಬ್ರು ಇದ್ದಾರೆ. ನೀನು ರಾವಣ್ ಮನೆಗೆ ಹೋದಾಗ ನಾನು ನಿನ್ ಜೊತೆ ಬರ್ಲಾ ಅಮ್ಮ? ಏನಾದ್ರೂ ತೊಂದ್ರೆ ಆದ್ರೆ? ಇಲ್ಲ ಬಿಡು ಕಂದ, ಅಂತ ಪ್ರಸಂಗ ಏನಾದ್ರೂ ಬರುತ್ತೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವನು ದಡ್ಡ, ದುಡ್ಡು ಕಂಡ್ರೆ ಯಾವಾಗ್ಲೂ ಬಾಯ್ ಬಿಡ್ತಾನೆ. ಅದಕ್ಕೆ ಹಾಗೂ ನನಗೇನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ನಾನೇ ನಿನ್ನ ಕರಿತೀನಿ. ಸರಿ ಅಮ್ಮ, ನಾನಿನ್ನು ಹೊರಡ್ತೀನಿ. ಹುಷಾರು ಕಂದ. ಅಮ್ಮ, ನಾನೇ ನಿನ್ಗೆ ಹೇಳ್ಬೇಕಮ್ಮ, ನೀನ್ ಹುಷಾರು. ಬರ್ತೀನಿ ಭೈರವಿ. ಬಾಯ್ ಶಾಂಭವಿ. ಬಾ ಕಂದ. ಹಲೋ, ಹೇಳಿ ಸರ್. ಆ ಸ್ಕೂಲ್ ವಿಷಯದ ಬಗ್ಗೆ ನಿನ್ನ ಹತ್ರ ಏನಾದ್ರೂ ಅಶೋಕ್ ಡಿಸ್ಕಸ್ ಮಾಡದ್ನಾ? ನಂದಿನಿಗೆ ಸ್ಕೂಲ್ ಜವಾಬ್ದಾರಿ ಯಾಕೆ ಕೊಟ್ಟೆ? ಸ್ಕೂಲ್ ಫೀಸ್ನೆಲ್ಲ ಇನ್ಕ್ರೀಸ್ ಮಾಡಿ ಇಡೀ ಸ್ಕೂಲ್ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಅದನ್ನ ಸರಿಪಡ್ಸಕ್ ಎಷ್ಟು ಕಷ್ಟ